ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೌರವ್. ಮತ್ತು ಹೊಸ ಬ್ಲಾಗ್ದಾಗ ಇವತ್ತೇನ್ರಿಪ್ಪ ಅಂದ್ರೆ ನಮ್ಮ ಕಾಲೇಜ್ ಥ್ರೂ ವಿಟಿವಿಗೆ ಹೊಂಟಿವಿ ಬೆಳ್ಕಂಗೆ. ಟೈಟಲ್ ತಮ್ಮೇಲೆ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಈಗಾಗೈತಿ ಟೈಮ್ ಅರೌಂಡ್ 5:37 ನೋಡ್ಬೋದು. 5:37 ಆಗೈತಿ. ಸೊ ನಾವು 6 o'clock ಹಂಗೆ ಕಾಲೇಜ್ನಾಗ ಇರ್ಬೇಕು. ಸೊ ಎಲ್ಲರೂ ರೆಡಿ ಆಗ್ಯಾರ. ನಮ್ಮ ಫ್ರೆಂಡ್ಸು ವೇಟ್ ಮಾಡತ್ತಾರ. ಅವ್ರನ್ನೂ ಕರ್ಕೊಂಡು ಸೀದಾ ಕಾಲೇಜ್ಗೆ ಹೋಗ್ಬರ್ರಿ. ನಿಮ್ಗೆ ಡೈರೆಕ್ಟ್ ಕಾಲೇಜ್ಗೆ ಹೋದ್ಮೇಲೆ ಸಿಗ್ತೇನೆ. ನಾವು ಇಲ್ಲಿ ಮಟ್ಟ ಸ್ಟೇ ಟ್ಯೂನ್ಡ್ ಆಗಿರಿ. ವ್ಲಾಗ್ ಮಾತ್ರ ಇದ್ದು ಸೈಕ್ ಇರ್ತೈತಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿರಿ. ಇದೇ ಬಸ್ ನಾವು ಹೊಂಟಿರೋದೆ. ಡ್ರೈವರ್ ಹೆಸರು ಹೇಳಿದ್ರಲ್ಲ, ಈಶ್ವರನೇ XYZ ಏನೇ ಅಂತ ಡ್ರೈವರ್ ಹೆಸರು ಸಿಗೋವರೆಗೂ XYZ ಆಮೇಲೆ ಹೇಳ್ತೀವಿ. ಉಮೇಶ್ ಎಲ್ಲ ಅವ್ರ ಹೆಸರು ಉಮೇಶ್ ಎಲ್ಲ ಬೇರೆ ಐತಿ. ಇಲ್ಲ ನಮ್ಮ ಚಂದ್ರು. ನಮಸ್ತೆ. ಎಲ್ಲಾರು ಗ್ಯಾಂಗ್ ಕುಡೈತಿ. ನಮ್ ನಿಲ್ಸಿದ್ರು ಫೋಟೋಕ್ಕಂತಂದು ಇನ್ನೂ ಫೋಟೋ ಗಿಟೋ ಏನಿಲ್ಲ. ಫೋಟೋ ತಗೋ ನಮಗ್ ನಿಲ್ಲಿಸಿ ಅವ್ರು ಮಾತಾಡ್ಕೊಂಡಿರ್ತಾರ. ಇಳಿಸ್ಯಾರ ಹೊಳ್ಳಿ ಅವ್ರಿಗೆ ಹುಡುಗಿಯರಿಗೆ ಹಚ್ಚಾರ. ಇಳಿಸಿ ಹೊಳ್ಳಿ ಇನ್ನೂ ಫೋಟೋ ಅಂದ್ರು ಫೋಟೋ ಇಲ್ಲ, ಏನಿಲ್ಲ. ಟೈಮ್ ಆಗ್ಲಿ ಎಷ್ಟು 6 ಗಂಟೆ ಅಂತ ಹೇಳಿದವ್ರು. 6 ಗಂಟೆ ಅಂತ ಹೇಳಿದವ್ರು. ಟೈಮ್ ಆಗೈತಿ 6:18. 6 ಗಂಟೆಗೆ ಬಾ ಅಂತ ಫೋನ್ ಹಚ್ಚಿದ್ರು ಮ್ಯಾಗ. ಇಲ್ಲ ಉಮೇಶ್ ಪಾಪ ಎದ್ದು ಜಾಕಂಬಿಡ್ಯಾನ ಅಷ್ಟಲ್ದಾಗ. ಮಗ ನೀ ಎಷ್ಟ್ ಮಾಡಿದ್ರು ಇಲ್ಲಿಂದ ಹೊರಡೋರು ಲಕ್ಷ್ಮೇಶ್ವರ ಗೋಳದ್ 7 ಗಂಟೆ ಮಾಡಿ ಅದು ಗ್ಯಾರಂಟಿ ಆಯ್ತು. ಇವತ್ತು ಗ್ಯಾರಂಟಿ ಆಯ್ತು. ಇರೋದ ಹಾಗೆ ಮಗ. ಅವ್ರು ಹೇಳೋದ್ ಒಂದ್ ಟೈಮ್ ಕರ್ಕೊಂಡು ಹೋಗೋದು ಇನ್ನೊಂದ್ ಟೈಮ್. ನೋಡಂಬರಿ ಫೋಟೋ ಗಿಟ ತಕೊಂಡು ಸೀದಾ ಬಸ್ ಹತ್ತಿದ್ದ ಮೇಲೆ ಸಿಗ್ತೇನೆ. ಈಗ ಬ್ಯಾನರ್ ಮಾಡ್ಸಿದ್ದು ಹಾಕ್ಯಾರ ಸೀಟ್ ನಾವೇ ಫೋಟೋಗಂತ ಕೆಳಗೆ ಇಳಿಸಿದ ಮ್ಯಾಗ ಎಲ್ಲಾರು ಶೀಟ್ ಬುಕ್ ಆಗಿ ಬಂದ. ಆಮೇಲೆ ಪೊಲಿಟಿಕ್ಸ್ ಆಗಿ ಎಲ್ಲಾರು ಬಂದ್ಬಿಟ್ರ. ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್. ಗೌರ್ಮೆಂಟ್ ಬಸ್ದಾಗೂ ಕೊಡೋ ಅಂತಿಲ್ಲ, ಇಲ್ಲೂ ಬಿಡೋ ಅಂತಿಲ್ಲ. ಫೋನ್ ಸಹಿತ ಇಟ್ಟು ಬಂದ. ಇದು ಸೀಟ್ ಬುಕ್ ಮಾಡೋ ಸಲುವಾಗಿ ಫೋನ್ ಸುಧಾನು ಇಟ್ಟಾರ. ಅಷ್ಟು ಬರಿಗೆ ಬಿಟ್ಟಾರ. ಏನ್ ಮಾಡ್ಬೇಕು? ಗೌರ್ಮೆಂಟ್ ಬಸ್ನಾಗೂ ಅವ್ರಿಗೆ ಪ್ರಿಫರೆನ್ಸ್. ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಇದಾರ ನಮ್ದು ಪ್ರಿಫರೆನ್ಸ್. ನಮಗ್ ಏನಾದ್ರು ಐತಿ ಇಲ್ಲ ಆದ್ರೂ ನಮಗೆ ಸೀಟ್ ಇಲ್ಲ. ಏನ್ ಮಾಡ್ತೀವಿ? ಅಷ್ಟಾದ್ರೂ ಸೀಟ್ ಇಲ್ಲ ನೋಡ. ಏನ್ ಮಾಡ್ತೀವಿ? ನಮ್ ಸಲುವಾಗಿ ಬರೀ 7 ಸೀಟ್, ನಮ್ಮ ಹುಡುಗರ ಸಲುವಾಗಿ ಬರೀ 7 ಸೀಟ್. ಆದ್ರೂ ಮಗ ಮನ್ಸಿಗೆ ಬಹಳ ಬೇಜಾರತ್. ಗಜಬ್ ಬೇಜತಿ. ಅದೇ 7 ಸೀಟರ ಬಿಟ್ಟಾರಲ್ಲ. 7 ಸೀಟರ ಬಿಟ್ಟಾರಲ್ಲ. ಆಕ್ಚುಲಿ ಎಲ್ಲಾಂದ್ರೆ ಮುಗಿದ ಹೋಗಿತ್ತು. ನಾವು ಮುಂದ್ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಇರಂಗಿಲ್ಲ. ನಮಗೆ ಫೋಟೋ ತೆಗಿಯಾಕಂತ ಕೆಳಗಿಳಿಸಿ ಬಾಳ ಕೆಟ್ಟ ಧೋಕಾ ಮಾಡಿದ್ರ ನಮಗ. ಹೇಳ್ತಾರೆ ಸೀಟ್ ಇಲ್ಲ ಮಗ, ಏನ್ ಮಾಡ್ತಿದ್ವಿ? ಧೋಕಾ ಮಾಡ್ಬಿಟ್ರೆ ಹುಡುಗರಲ್ಲ. ಆದ್ರೆ ನಮ್ ಲಿಂಗ್ಯಾಕ್ ಸೀಟ್ ಸಿಕ್ತಿ ಕರೆಕ್ಟ್. ಅಲ್ಲೋ ಇವ ಲಿಂಗ ಬ್ಯಾಗ್ ಹಾಕಿದ್ದ. ಏನ್ ಮಾಡ್ಯಾರ? ಬ್ಯಾಗ್ ತೆಗಿಯೋದ ಮೊಬೈಲ್ ಇಟ್ಟಾರ. ನಮ್ದು ಸೀಟ್ ಅಂತ ಹೇಳಿ ರಿಸರ್ವೇಶನ್ ಮಾಡಿಟ್ಟಾರ. ಆ ತರ ಕಿಮ್ಮತ್ತಿನ ಮೊಬೈಲ್ ರೀ. ಆಗಲೇ ನೋಡಿದ್ರ ಬಸ್ ಫುಲ್ ಖಾಲಿ ಇತ್ತು. ಇವಾಗ ನೋಡಿ ಆಮ್ನೆ ಆಗೈತಿ. ಫುಲ್ ಬಸ್ ತುಂಬೈತಿ. ಸರ್ ಎಲ್ಲಾರು ಬಂದಾರ ಸರ್. ಆದ್ರೂ ಹೇಳದಂಗ ಬಸ್ ಸ್ಟಾರ್ಟ್ ಮಾಡಿ ಕರ್ಕೊಂಡ್ ಹೊಂಟ್ರೆ ಅರ್ಧ ತಾಸ್ ಲೇಟ್ ಮಾಡಿದ್ರ. 1 ತಾಸ್ ಹಾಕೈತಂದ್ವಿ, ಆದ್ರೂ ಅರ್ಧ ತಾಸ್ ಲೇಟ್ ಆಯ್ತೆ. ಅಲ್ಲಿಂತ್ರ ನಾವು ಲಕ್ಷ್ಮೀಶ್ವರ ಬಿಡೋದು 1 ತಾಸ್ ಕರೆಕ್ಟ್ ಆಗಿ. ಟೈಮ್ ನೋಡಿ ಟೈಮ್. ಉಪ್ಪಿಟ್ಟು ಸಲ ಜಲ್ದಿ ಕರ್ಕೊಂಡ್ ಹೊಂಟಾರ. ಉಪ್ಪಿಟ್ಟು ಸಂಬಂಧ ಏನ ಜಲ್ದಿ ಕರ್ಕೊಂಡ್ ಹೊಂಟಾರಂತ. ಅದಕ್ಕೆಲ್ಲ ಏನ್ ಹೇಳ್ಬೇಕು ಹೇಳ್ರಿ? ಉಪ್ಪಿಟ್ಟು ಕುದಿಯತ್ತೈತೆ ಭಯ. ಒಂದ್ ಅರ್ಧ ತಾಸ್ ಬಿಟ್ಟು ಬಾ ಅಂದ್ರ ಅವ್ರು. ಉಪ್ಪಿಟ್ಟು ಕುದಾದಿತ್ತ ಅರ್ಧ ತಾಸ್ ಬಿಟ್ಟು ಹೋಗ್ಬೇಕಂತ ನಾವು. ಏನಿದೆ ಆದ್ರ ಅದಕ್ಕೆ ಟಮಾಟಿ ಹಾಕ್ಯಾರಿಲ್ಲ ಗೊತ್ತಿಲ್ಲ. ಓಂ ಬರ್ರಿ ಇಲ್ಲಿಂದ ಸ್ವಲ್ಪ ಮಕ್ಕೋಣ. ಮಕ್ಕೊಂಡಾದ್ಮೇಲೆ ಸಿಗ್ತೀವಿ. ಬಾಳ ಜಲ್ದಿ ಎದ್ದು ಬಿಟ್ಟಿವಲ್ಲ. 4 ಗಂಟೆಗೆ 4 ಗಂಟೆಗೆ ಎದ್ದೀವಿ.
4 ಗಂಟೆಗೆ ಅಲ್ಲಿ ನಮ್ಮ ಟ್ರಾವೆಲಿಂಗ್ ಮಾಡ್ಕೊಂಡು ಕಾಲೇಜಿಗೆ ಬಂದೆ. ಹೌದು, ಮುಟ್ಕೊಂಡು ಎದ್ದು ಒಳ್ಳೆ ಆಮೇಲೆ ಸಿಗ್ತೇನೆ ಡೈರೆಕ್ಟ್. ಬಾಯ್ ಬಾಯ್ ಬಾಯ್, ಆಮೇಲೆ ಸಿಗುವ. ಇವ್ರ ಸರ್ ಅಂತವ, ನಿಮ್ ಸರಿನ ಹೆಸರೇನು? ಹಾ ಎಂತ ಐತೆ ಹೇಳುದ ನೋಡ್ದಾಗ ಇನ್ನು 8:30 ಹೊರಗೆ ಬಿದ್ದೇವಿ. 8:30 ವಾಗ್ ನೋಡಿದ್ರ ನೋಡ್ರಿ ಇಲ್ಲಿ ಫುಲ್ ತಂಪಾಸಿ ವಾಗ್ ಐತಿ. ಸ್ಲೋಮೋ ಎಂಜಾಯ್ ಮಾಡ್ರಿ. ಆ ಕಡೆ ಮುಂದೆ ನೋಡಿದ್ರೆ ಬೈಕ್ ಐತಿ ಹೊಂಡಾದ, ಅದ ಕನೆಕ್ಟ್ ಆಗಿ ಕಾರಿಂದ ಒಂದ್ ಐತಿ ನೋಡಿ. ಆ ಕಡೆ JCB ಮಾಡತ್ತಾರ, ಹೋಂಡಾ JCB ಅಂತದ್ದು. ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಸ್ಪಾನ್ಸರಿಂಗ್. ಈಗ ನಾವು ನಿಯರ್ ಬೈ ಎಂಟ್ರೆನ್ಸ್ ಕೊಟ್ಟಿವಿ. ಇನ್ನು ಒಂದು 10 ಕಿಲೋಮೀಟರ್ 10 ಕಿಲೋಮೀಟರ್ ಇಲ್ಲ, ಒಂದ್ 3 4 ಕಿಲೋಮೀಟರ್ ಐತಂತ. ಇವು ಅಂತೂ ಬಾಳ ಕೇಳ್ರಿ. ಬೈ, 3 ತಾಸು ಜರ್ನಿ ಮಾಡಿದ್ರಿ, ಯಾವ ತರ ನಿಮ್ ಎಕ್ಸ್ಪೀರಿಯನ್ಸ್? ಬೈಕ್ ಇಡಿ ತಡಿ ಫ್ಲೋದಾಗ ಹಾ ಹೇಳಿ ಬೈ, ಎಕ್ಸ್ಪೀರಿಯನ್ಸ್ ಏ ಇಲ್ಲಿ ಕೇಳ್ಸಲ್ಲ. ಅಣ್ಣ ಮೊದ್ಲು ಆಚೆಗಡೆ ಹೋಗಿ ಬಂದ್ರೆ ಮುಗೀತು. ಆಮ್ಯಾಗ ಮಾತಾಡ್ತಾನೆ. ಅಣ್ಣನ್ ಟೈಮ್ ಲಾಸ್ಟ್ ಆಗ್ಬಿಟ್ಟಿದೆ ಎಲ್ಲಾರ್ದು, ಇವ್ರದ್ದು ಎಲ್ಲಾರ್ದು ಲಾಸ್ಟ್ ಆಗಿದೆ. ಎಲ್ಲರೂ ಬಂದಿದ್ದಾರೆ. 3 ತಾಸು ಜರ್ನಿ ಬಗ್ಗೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ಡ್ರೈವರ್ ಫಸ್ಟ್ ಡ್ರೈವರ್ ಕರ್ಲೆ ಹೊಡ್ರಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಇವ್ ಕೇಳಿ ಬೈ, 3 ತಾಸು ಜರ್ನಿ ಮಾಡಿದ್ರಿ, ಯಾವ ತರ ಅನ್ಸಾತೈತಿ ನಿಮಗೆ? ನಮಗೆ ಏನ್ ಹೇಳ್ಬೇಕು ಗೊತ್ತಾಗತ್ತಿಲ್ಲ, ಆದ್ರ ಮಾತ್ರ ಬಹಳ ಹಸುವಾಗ್ಬಿಟ್ಟೈತಿ. ಅವ್ರು ಏನ್ ತಿನ್ನಿಸ್ತಾರ ಗೊತ್ತಿಲ್ಲ. ಉಪ್ಪಿಟ್ಟು ಮಾಡಿದ್ರಿ, ಮತ್ತೇನಾರ ಮಾಡ್ಲಿ, ಹೊಟ್ಟೆ ಊಟ ಹಾಕ್ಲಿ. ಏ ಸಾಕ ಊಟ ವಾಶ್ರೂಮ್ ಊಟ ಬ್ರೋ, ಊಟ ಬೇಕಾ? ಎಲ್ಲ ಬೇಕಾ ಈಗ. ಎಂಟ್ರಿ ಕೊಟ್ವಿ, ಈಗ ಯೂನಿವರ್ಸಿಟಿ ಎಂಟ್ರೆನ್ಸ್ ಗೇಟಿಗೆ ಅದೀವಿ. ನಮ್ ಸರ್ ಎಂಟ್ರಿ ಮಾಡ್ಸಕ್ ಕೆಳಗೆ ಇಳಿದ್ರೆ, ಸರ್ ಹೇಳಿದ್ರೆ ಎಂಟ್ರಿ ಮಾಡ್ಸಕ ಇವಂಗ ಪ್ರೆಷರ್ ಬಾಳ ಐತಿ. ಫುಲ್ ಪ್ರೆಷರ್ ಬಂದ್ಬಿಟ್ಟೈತಿ. ಪ್ರೆಷರ್ ಐತಿ ಅಣ್ಣಗೆ, ಇವಾಗಂತೂ ಅದಕ್ಕೆ ಡಬಲ್ ಪ್ರೆಷರ್ ಐತಿ. ಆದ್ರ ಅವ್ರಿಗೆ ಯಾವ ತರ ಹೇಳ್ಕೋಬೇಕು ಅನ್ನೋದಂತ ಗೊತ್ತಾಗಂತಿಲ್ಲ. ನೋ ವರ್ಡ್ಸ್, ನೋ ಕಮೆಂಟ್ಸ್. ಇಲ್ಲೇ ನಮ್ಮಂತ ಒಂದೇ 3ನೇ ಗಾಡಿ ನಮ್ದು. ಇಲ್ಲಂತೂ ಕೆಲ್ಸ ಹಂಗಿಲ್ಲ ಅಂತ ಹೇಳ್ತಾರೆ. ಅಂತಾರ. ಪ್ರೆಷರ್ ಬಾಳ ಐತಿ ಎಲ್ಲರಿಗೂ.
4 ತಾಸು ಜರ್ನಿ ಆತೆ. 4 ತಾಸು ಜರ್ನಿದಾಗ ನಾನ್ ಸ್ಟಾಪ್ ಜರ್ನಿ. ಮೂರುವರೆ ತಾಸು ಮೂರುವರೆ ತಾಸೆ ನಾನ್ ಸ್ಟಾಪ್ ಜರ್ನಿ. ಯಾವತ್ತೂ ಮಾಡಿದ್ಯಲ್ಲ ಇಷ್ಟು ಜರ್ನಿ ನಮ್ಮ ಚಂದ್ರು ನೋಡ್ರಿ ಇಲ್ಲಿ. ಜರ್ನಿ ಮಾಡಿದೀವಿ, ಆದ್ರೆ ಜರ್ನಿ ಮಾಡಿದ್ರೆ ಸ್ಟಾಪ್ ಕೊಟ್ಟು ಜರ್ನಿ ಮಾಡಿದ್ವಿ. ಅವ್ನ ಮಕ ನೋಡ್ರಿ ಚಂದ್ರು ಹೆಂಗಾಗೈತಿ, ಫುಲ್ ಅಡಿಕೊಂಡ ನೋಡ್ರಿ ಇಲ್ಲಿ ಹಿಂದೆ. ಎಲ್ಲ ನಿದ್ದಿಗೊಂಗನ್ಯಾಗ ಅದಾರ ಎಲ್ಲಾರು. ಪ್ರೆಷರ್ ಬಂದೈತಿ ಎಲ್ಲರಿಗೂ, ಪ್ರೆಷರ್. ಹಿಂದ್ ತೋರ್ಸನಾಗತ್ತಾರ, ಹಿಂದ್ ನೋಡಿದ್ರೆ ಇದೈತಿ. ಚಿಕ್ಕೋಡಿ ಕಾಲೇಜ್ ಬಸ್ ಬಂದಿದ್ದಿ. ಇದು ಯಾವ ಕಾಲೇಜ್? ಕೇಳಿ ಚಿಕ್ಕೋಡಿ. ಹಾ, ತಿಕ್ಕೊಂಡಿ. ಯಾವ ಹುಡ್ರ? ವಾಲಿಬಾಲ್ ಹುಡ್ರ. ಇವತ್ ಸೋಲ್ಯ ನಾವ್ ಸೋಲ್ಯ ಅವ್ರೆ. ನಾವ್ ಇಲ್ಲಿ ಮಠ ಬಂದೇವಂದ್ರೆ ಸೋಲ್ಬೇಕು ಅವ್ರ. ಜಸ್ಟಿಸ್ 3 ತಾಸು ಇಲ್ಲಿ ತನಕ ಬಂದಿವಿ, ಏನ್ ಹೇಳಲ್ಲ ಅವ್ರು. ನಾಷ್ಟ ಏನ್ ಮಾಡ್ತಿರಪ್ಪ ಅಂದ್ರೆ ಕೇಳಿದ್ದ ಬ್ರೋನ, ಏನಂದ್ರ ರೆಸ್ಪಾನ್ಸ್ ಇಲ್ಲ. ಏನ್ ರೆಸ್ಪಾನ್ಸ್ ಸ್ವಲ್ಪ ಇಲ್ಲಿ ಮಠ ಬಂದಿವಿ. ಎಂಟ್ರೆನ್ಸ್ ಐತಿ. ಎಂಟ್ರೆನ್ಸ್ ಒಳಗೆ ಇನ್ನೊಂದು ಎಂಟ್ರೆನ್ಸ್ ಒಳಗೆ ಹಿಂಗೈತಿ ನೋಡ್ರಿ. ಮರಿ ಜೋಗ್ಪಾಲ್ಸ್ ನೋಡ್ರಿ, ಮರಿ ಜೋಗ್ಪಾಲ್ಸ್ ಮರಿ ಜೋಗ್ಪಾಲ್ಸ್ ಅಂತ. ಮುಂದಿನ ಏನೇನೈತಿ ನೋಡೋಣ. ಈಗ ಇವ್ರು ಕರ್ಕೊಂಡ್ ಹೊಂಟಾರ ಯೂನಿವರ್ಸಿಟಿ ಅಂತ, ಇನ್ನು ಒಳಗೆ ಕರ್ಕೊಂಡ್ ಹೊಂಟಾರ. ಜೋಕ ಇಷ್ಟಕ್ಕ ಮುಗ್ಸಾನ. ಗಂಗಮ್ಮ ವೆಂಕಪ್ಪ ಅಧಿಕಾರವನ್ನು ಧರಿಸಬೇಕು. ಕಡ್ಡಾಯವಾಗಿ ಅಧಿಕಾರವನ್ನು ಧರಿಸಬೇಕು. ವಿಚಾರ ಎಳಿಬೇಕ. ಇವಾಗ ಹೇಳದ ನಿಮಗ ಎಲ್ಲಾ ತೋರ್ಸೋಣ ಏನೇನೈತಿ ಏನೇನಿಲ್ಲ. ಟೈಮ್ ಟೇಬಲ್ ಒಂದ್ ಕಳ್ಸ್ಯಾರ ಅವ್ರ. ಕಳಿಸಿದಾರೆ. ಏನೇನೈತಿ ನಿಮ್ ಸೈಡ್ ಈ ಕಡೆ ಸ್ಕ್ರೀನ್ ತಾಗ ಹಾಕ್ತೀನಿ ನೋಡ್ಕೊರಿ. ಹೋಗೋಣ ಬರ್ರಿ ಏನೇನ್ ಮಾಡ್ತಾರಂತ ನೋಡ. ಸ್ಕ್ರೀನ್ ಪಾಪ್ ಅಪ್ ಆಗ್ತೈತಿ ನೋಡ್ರಿ. ಏನ್ ಬೈತಿ ಏನ ಇಷ್ಟೋ ತನಕ ಸುಮ್ನೆ ಇದ್ದ, ಈಗ ಚಲೋ ಅದ ಹರ್ಯಾಡಕ್ಕೆ. ಇಲ್ಲ ನಮ್ ಸರ್ ಸರಿ ಹೆಚ್ಚೋಡಿ ನಮ್ ಮುಕುಂದ್ ಸರ್ ಹೆಚ್ಚೋಡಿ ಅಲ್ಲ, ಹೆಚ್ಚೋಡಿ ಬಂದಿಲ್ಲ. ಹೆಚ್ಚೋಡಿ ಬಂದಿದ್ರೆ ನಾವು ಆರಾಮ್ ಇರ್ತೀವಿ. ನಮ್ಮಂತರ ಮಜಾಗ ಎಲ್ಲೆಲ್ಲಿ ಹೊಂಟ ನೋಡ್ರಿ. ಅಲ್ಲಿ ಹೊಂಟಾರಲ್ಲಿ ಗೋವಾ ಬೈಯಲ್ಲಿ ಹೊಂಟ ನೋಡ್ರಿ. ಹಂಗೆ ಎಲ್ಲೆಲ್ಲ ಹೊಂಟು ಬಿಟ್ರ ಅವ್ರು. ಎಲ್ಲಾರು ಪ್ರೆಷರ್ನಾಗ ಅದಾರ, ಪ್ರೆಷರ್ದಾಗ ಅದ್ರ. ಎಲ್ಲೆಲ್ಲಿ ಹೊಂಟಾರ ನೋಡ್ರಿ. ಎಲ್ಲೆಲ್ಲಿ ಹೊಂಟಾರ ಅವ್ರಿಗೆ ತಿಳಿಯೋಲ್ಲ. ಒಟ್ ಪ್ರೆಷರ್ ಹೊಂಟಾರ. ಇವ್ರು ಹುಡುಗಾಡ ಅಂತಾರ ಇಲ್ಲಿ ಮುಂದಿದ್ದವ್ರು. ಹುಡುಕಾಡಕತ್ತಾರ ಎಲ್ಲಾರು. ಫುಲ್ ಕ್ರೌಡ್ ಐತಿ ಇಲ್ಲ ಅಂತ ನೋಡಿದ್ರೆ. ಯಾರು ನಮ್ ಕಾಲೇಜ್ ಯಾರು ಬೇರೆ ಕಾಲೇಜ್ ಒಂದು ಗೊತ್ತಾಗಲ್ದು. ಆ ನಮೂನಿಗೆ ಜನ ಕೂಡ್ಬಿಟ್ರ. ಯಾರು ನಮ್ಮ ಕಾಲೇಜ್ ಅವ್ರು, ಬೇರೆ ಕಾಲೇಜ್ ಯಾರು ಏನು ಗೊತ್ತಾಗತ್ತಿಲ್ಲ. ಇಲ್ಲಿ ಗೌರ್ಮೆಂಟ್ ಫ್ಯಾಕಲ್ಟೀಸ್ ಅದಾರ ನೋಡ್ರಿ. ರಿಜಿಸ್ಟರ್ ಮಾಡಿಸ್ಬೇಕಂತ ಫಸ್ಟ್. ಲಕ್ಷ್ಮೇಶ್ವರ ಇವಾಗ ಜಸ್ಟ್ ರಿಜಿಸ್ಟರ್ ಆತ. ಮಗನ ಎಂಟ್ರಿ ರಿಜಿಸ್ಟರ್ ಮುಗಿಸ್ಕೊಂಡು ಈ ಕಡೆ ಬ್ರೇಕ್ಫಾಸ್ಟ್ ಐತಂತ ನೋಡ್ರಿ. ಎಲ್ಲ ಕ್ರೌಡ್ ಹೊಂಟಿರೋದು. ಎಲ್ಲಾರು ನೋಡ ನಾಷ್ಟಾಗ ಯಾ ನಮ್ನಿ ಮುಖಿ ಬಿದ್ದಾರಂದ್ರೆ ನೋಡಿ ಯಾ ನಮ್ನಿ ಆಗೈತಿ. ನಾವ್ ನೋಡಿದ್ರೆ ಎಲ್ಲರಿಗಿಂತ ಲಾಸ್ಟ್ ಹೊಂಟಿ. ಮತ್ ಮಾಡ್ಸೇ ಇಲ್ಲ ನಾಷ್ಟ ಉಪ್ಪಿಟ್ಟು ಅಂತ ಹೇಳಿದಾರ. ಅಲ್ಲಿ ಹೋದಾಗ ಗೊತ್ತಾಗತೈತಿ ಉಪ್ಪಿಟ್ಟು ಅಥವಾ ಏನು ಅಂತ ಹೇಳಿ. ಅಲ್ಲಿವರೆಗೂ ಅಲ್ಲಿ ಹೋದ್ಮ್ಯಾಗ ನೋಡೋಣ ಏನ್ ಮಾಡ್ಸ್ಯಾರ. ನಮ್ ಬಸ್ ಡ್ರೈವರ್ ಅಂತೂ ಫುಲ್ ಹೆವಿ ಡ್ರೈವರ್ ಇದ್ದ. 3 hours ದಾರಿ 4 ಅವರ್ಸ್ ಮಾಡಿದ. ಹೋಗಿ ನೋಡೋಣ ಏನೇನ್ ಮಾಡ್ಸ್ಯಾರ ಏನೇನಿಲ್ಲ. ಉಪ್ಪಿಟ್ಟಿತ್ತು ನಂದು ನಿಮ್ಗೆ ಕೊಡ್ತೀನಿ ನೋಡು. ಮಚ್ಚಿ ನನಗ್ ಬ್ಯಾಡ ಮಚ್ಚಿ, ನೀನ ತಿನ್ ಮಚ್ಚಿ. ಉಪ್ಪಿಟ್ಟಿದ್ದ ನಂದು ಬೇಡ ಇಲ್ಲ ನನಗ ಆಗಲ್ಲ ಮಗ. ನಾನೇ ಹೊರಗ್ ಬೇಕಾದ್ರೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಉಪ್ಪಿಟ್ಟಿತ್ತು ಸೂರ್ಯನ್ ಬಂದ ಸೊ ಲೆಟ್ಸ್ ಸಿ
ನೋಡುವ ಅಲ್ಲಿ ನೋಡಿ ಏನಾಗಿದೆ ಅಂತ ನೋಡಿಲ್ಲ ನೋಡಿ ಆಮೇಲೆ ನಿಮಗೆ ತೋರಿಸ್ತೀವಿ ಅಲ್ಲ ಅದನ್ನು ತೋರಿಸ್ತೀವಿ. ಸ್ಮೆಲ್ ನೋಡಿ ಕಂಡು ಹಿಡಿಬೋದು ನೋಡಿದ್ರೆ ಶಿರಾಪಿಟ್ಟು ಸ್ಮೆಲ್ ಬರತೈತಿ. ಇವ್ರು ನೋಡಿದ್ರೆ ಗದ್ಲನು ಬಾಳ ಐತ್ ಮಗ. ಆದ್ರೆ ಬರೋಗಿತ್ ಮಗ ನೀ ಆ ಕಡೆಯಿಂದ ಕಾಣ್ತದ ಫುಲ್ ಕ್ರೌಡ್. ಆ ಕಡೆ ಕಾಣ್ತೈತಿ. ಏನೈತೆ ಅಂದ್ರೆ ಜೀರೋ ಪಿಟ್ ಸ್ಮೆಲ್ಲಿಗೆ ಗೊತ್ತಾಗಿದ್ದೆ ಯಾವ ತರ ಐತೆ ಅಂತೇಳಿ. ಮೈ ಗಾಡ್, ಏನೇನೈತಿ ಏನೇನಿಲ್ಲ ಅನ್ನೋದು ಇನ್ನೂ ಜೀರೋ ಪಿಟ್ ಏನ್ ಮಾಡಿಸ್ತಾರ ಏನ್ ಏನಿದೆ ಅಂತ ಅದನ್ನು ಆಗಿದೆ. ಎಷ್ಟು ಜನ ನೋಡಿ ಅಲ್ಲಿ ತೋರಿಸಿ ಒಂದು ಉಪ್ಪಿಟ್ಟು ಸಂಬಂಧ 5 ಜನ ಇಷ್ಟು ಜನ ಸಹಾಯ ಅಂತಾರಂತೆ. ನಾವು ನೀ ಹೋಗ್ಬಂದಿನ ಹೊರಗೆ ಹೋಗ್ಬಂದಿ ಪ್ರೆಷರ್ ಕಲೆ ಮಾಡಿದಿಲ್ಲ. ಪ್ರೆಷರ್ ಕಲೆ ಇಲ್ಲ. ನಮ್ ಫ್ರೆಂಡ್ಸ್ ನೋಡ್ರಿ ನಮಗ್ ಬಿಟ್ಟ ತಿನ್ನ ಅಂತಾವೆ. ಮೈ ಕೊಡೋ ಇರೋ ಉಪ್ಪಿಟ್ಟು ಹೇಳಿದ್ದೆ ಅಲ್ಲ, ಆದ್ರ ಬಿಟ್ಟು ತಿಂತಿದ್ರ. ಇದರಲ್ಲಿ 24 ಗ್ರಾಮ್ ಪ್ರೋಟೀನ್ ಇದೆ. ಮತ್ತೆ ಹೈಜಿನಿಕ್ ಏನೇನ್ ಮೇಂಟೈನ್ ಮಾಡಿದ್ದಾರೆ? ಹೈಜಿನಿಕ್ ತಲೆ ಕ್ಯಾಪ್ ಹಾಕಿದ್ದಾರೆ ಮತ್ತೆ ಅಷ್ಟೇ. ಅದೇನಿಲ್ಲ. ಟೇಸ್ಟ್ ಯಾವ ತರ ಅನಿಸ್ತು? ಹಂಗೆ ನಮಗೂ ಕ್ಯಾಪ್ ಹಾಕ್ಬಿಟ್ಟಿದ್ದಾರೆ ನಮ್ ಲೆಕ್ಚರ್ಸ್ ಅಷ್ಟೇ. ನಿಮ್ಗೆ ಯಾವ ತರ ಅನಿಸ್ತಿದೆ? ಇರು ಗುರು, ಸ್ವಲ್ಪ ನಾಷ್ಟ ಮಾಡ್ತೀನಿ. ಒಂದ್ ತಿನ್ನ ತಿಂದಿಲ್ವಾ? ಇಲ್ಲ ಗುರು, ತಿಂತಾ ಇದ್ದೀನಿ. ನೀವು ಕಾಡ್ತಾ ಇದ್ದೀರಿ ನೋಡಿ ಅಣ್ಣ. ನನ್ಗೆ ಅಣ್ಣ ನನ್ ಕೈಲಿ ಆಗ್ತಿಲ್ಲ ಅಣ್ಣ. ಮಾಡಿ ಗುರು, ನಾಷ್ಟ ಮಾಡಿ ಆಮೇಲೆ ರಿವ್ಯೂ ಕೊಡ್ರಿ ಅಂತೆ. ನೋಡ್ರಿ ಸ್ವೀಟ್ ತಿಂತಾನ ಜಿಮ್ಮಿಗೆ ಹೋಗ್ತಾನಂತ. ಇದು 4 ಸಾವಿರ ಏನೇನ ಅನ್ಕೊಂಡಿದ್ವಿ. ಇಡ್ಲಿ ವಡ ಮಾಡ್ತಾರಂತಿದ್ದ. ಹೋಗಂಬರಿ ಫಸ್ಟ್ ಆಡಿಟೋರಿಯಂಗೆ ಹೋಗಂಬ. ಆಡಿಟೋರಿಯಂಗೆ ಹೋಗಿ ಆಡಿಟೋರಿಯಂ ಹೆಂಗೈತಿ ಇಲ್ಲಿ ಇದು ವಿಟಿ ಉದ್ದನ ತೋರಿಸಿ. ಇದು ಹಾಲ್, ಎದ್ರದ್ದು ಕ್ಯಾಂಟೀನ್, ಊಟದ ಕ್ಯಾಂಟೀನ್. ಇದು ಊಟದ ಹಾಲ್. ಡಿಪಾರ್ಟ್ಮೆಂಟಿಗೆ ಹೋಗೋಣ, ಆಡಿಟೋರಿಯಂಗೆ ತೋರ್ಸೋಣ ಹೋಗಿ. APJ ಅಬ್ದುಲ್ ಕಲಾಂ ಆಡಿಟೋರಿಯಂ. ದರ್ಶನ್ ಹೊಂಟಂತ ತೋರ್ಸಕತ್ತನ್ರಿ. ಅವ ಸ್ವಲ್ಪ ಶೋಕಿಲ್ಲ ಬಾಳವ. ಶೋಕಿಲ್ಲ ಅದಾನ, ಶೋಕಿ ಮಾಡೋದ್ರಾಗ ಎಕ್ಸ್ಪರ್ಟ್ ಅದಾನ. ಈಗ ಎಂಟರ್ ಆಗತ್ತೀವಿ ಆಡಿಟೋರಿಯಂಗೆ. ಇಲ್ಲೈತಿ ಎಂಟ್ರೆನ್ಸ್. ಇದು ಮೇನ್ ನೋಡ್ರಿ. ಹಿಂಗೆ ರಿಜಿಸ್ಟರ್ ಮಾಡಿಸ್ಬೇಕು ಫಸ್ಟ್. ಆಫ್ಟರ್ ರಿಜಿಸ್ಟರ್ ಬ್ರೇಕ್ಫಾಸ್ಟ್. ಇವಾಗ ಬ್ರೇಕ್ಫಾಸ್ಟ್ ಒಳಗಡೆ ಹೋಗ್ತಿದೀವಿ. ಒಳಗೆ ಆಡಿಟೋರಿಯಂ ಎಂಟ್ರೆನ್ಸ್. ಈಗ ಎಂಟರ್ ಆಗಿ ಆಡಿಟೋರಿಯಂ ಎಂಟರ್ ಆದ್ವಿ. ವಿಡಿಯೋ ಅಲೋ ಐತಿಲ್ಲ ಗೊತ್ತಿಲ್ಲ. ಆ ಕಡೆನೂ ಈ ಕಡೆ ಎಲ್ಲ ಇನ್ನೂ ಕನ್ಫ್ಯೂಷನ್ ಆಗ್ತಿದೆ. ಆದ್ರೆ ನಮ್ಮ ಸರ್ಸ್ ಅಂದ್ರು ಈ ಕಡೆ ಹೊಂಟಾರ. ನಮ್ಮ ಸರ್ ಈ ಕಡೆ ನಾವು